ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇದೀಗ ಒಂದು ದೊಡ್ಡ ಬ್ಲಾಸ್ಟಿಂಗ್ ಸ್ಟೋರಿ ಅಂತಾನೆ ಹೇಳ್ಬೋದು. ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನ ಅದು ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣದಲ್ಲಿ ಒಂದಷ್ಟು ಶವಗಳನ್ನ ನಾನು ಊತಿದ್ದೇನೆ ಅಂತ ಹೇಳ್ತಿದ್ದಂತಹ ಚಿನ್ನಯ್ಯ ಈಗ ಮತ್ತೊಂದು ತಿರುವು ಕೊಟ್ಟಿದ್ದಾರೆ. ಈಗ ಚಿನ್ನಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಕೀಲರ ಮೂಲಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕಿದ್ದಾರೆ. ಆ ಒಂದು ಪ್ರಕರಣವನ್ನ ವಿವೇಕ್ ರೆಡ್ಡಿ ಅವರು ಇವ್ರ ಪರವಾಗಿ ವಾದ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹೈಕೋರ್ಟ್ ಅದನ್ನ ಸ್ವೀಕಾರ ಮಾಡಿದೆ. ಇದೀಗ ಈ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಈಗ ಈ ಚಿನ್ನಯ್ಯ ಹೇಳ್ತಿರೋದೇನು ಅಂದ್ರೆ, ನನಗೆ ಒತ್ತಾಯ ಮಾಡಿದ್ರು ಪ್ರಾರಂಭದಲ್ಲಿ, ಆಮೇಲೆ ಒಂದು 200 ಕೋಟಿ ಈ ಒಂದು ಷಡ್ಯಂತ್ರ ಮಾಡೋದಕ್ಕೆ ಹಣ ಮಾಡಕ್ಕೆ ದುರ್ಬಳಕೆ ಆಗಿರ್ಬೋದು. ಒಂದು 200 ಕೋಟಿ ದುಡ್ಡು. ಇದರಲ್ಲಿ ಏನು ಗಿರೀಶ್ ಮಠಣ್ಣನವರು, ತಿಮ್ಮರೋಡಿ ಅವರು ಮತ್ತೆ ಜಯಂತ್ ಅವರು. ಇನ್ನೊಂದು ಬಹಳ ಗಂಭೀರವಾದ ವಿಚಾರ ಏನು ಅಂದ್ರೆ, ಬಹುಭಾಷಾ ನಟ ಪ್ರಕಾಶ್ ರೈ ಅವರು ಕೂಡ ನನಗೆ ಫೋನ್ ಮಾಡಿ, ನೀನು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಿನ್ಗೆ ತಪ್ಕೊಳ್ತೇನೆ ಹಾಗೆ ಹೀಗೆ ಅಂತ ಅವರು ಕೂಡ ಇದರಲ್ಲಿ ಇದ್ದಾರೆ ಅನ್ನೋ ಅರ್ಥದಲ್ಲಿ ಏನು ಚಿನ್ನಯ್ಯ ಅವರ ಹೇಳಿಕೆ ಇದೆ. ಸ್ನೇಹಿತರೆ, ಈಗ ಮಾಧ್ಯಮಗಳು 200 ಕೋಟಿ ಷಡ್ಯಂತ್ರ, ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರು 200 ಕೋಟಿ ಏನು ದುಡ್ಡು ಇಟ್ಕೊಂಡು ಎಂತ ಷಡ್ಯಂತ್ರ ಮಾಡಿದ್ದಾರೆ ನೋಡಿ, ಬುರುಡೆ ಗ್ಯಾಂಗು ಹಾಗೆ ಹೀಗೆ ಅಂತ ಹೇಳಿ ಏನ್ ಬ್ರೇಕಿಂಗ್ ನ್ಯೂಸ್ ಅದು ಹೊಡಿತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ. ಆ ವಿಶ್ಲೇಷಣೆಗಳು, ಆ ಗಹನವಾದ ವಿಚಾರಗಳನ್ನ ಎರಡು ಕಣ್ಣು ಸಾಲದು. ಅಲ್ರಪ್ಪ ಮಾಧ್ಯಮದವರೇ, ನಾನು ಹೇಳೋದು, ಈ ನೆಲದ ಕಾನೂನನ್ನ ಯಾರೇ ಮೀರ್ಲಿ, ಯಾರೇ ಇಲ್ಲಿಗಲ್ ಚಟುವಟಿಕೆ ಮಾಡ್ಲಿ, ಯಾರೇ ಅಪರಾಧ ಕೃತ್ಯವನ್ನ ಎಸಗಲಿ, ಅವರು ಎಂಥದ್ದೇ ಸ್ಥಾನದಲ್ಲಿರ್ಲಿ, ಅವರು ದೊಡ್ಡ ಸ್ಥಾನದಲ್ಲಿರ್ಲಿ, ಅವರು ಸಣ್ಣ ಸ್ಥಾನದಲ್ಲಿರ್ಲಿ, ಅಪರಾಧ ಕೃತ್ಯಗಳನ್ನ ಮಾಡಿದ್ರೆ ಅವರನ್ನ ಮುಲಾಜಿಲ್ಲದ ಹಾಗೆ ಕಾನೂನಿನ ಅನ್ವಯ ಶಿಕ್ಷೆಯನ್ನ ಕೊಡಿಸಬೇಕು ಅನ್ನೋದು ಎಲ್ಲರ ನಿಲುವು ಅಲ್ವಾ? ನಿಮ್ಮ ನಿಲುವು ಹೌದು, ನಮ್ಮ ನಿಲುವು ಹೌದು, ಎಲ್ಲ ಜನಗಳ ನಿಲುವು ಕೂಡ ಹೌದು. ಈಗ ಇದೇ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ಚಿನ್ನಯ್ಯ ಹೇಳಿದ್ದೇನು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಚಿನ್ನಯ್ಯ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ನೂರಾರು ಶವಗಳನ್ನ ಹೂತಾಕಿದ್ದೀನಿ, ಅದರಲ್ಲಿ ಒಂದಷ್ಟು ಶಾಲಾ ಬಾಲಕಿಯರ ಕೂಡ ಇದ್ರು, ಶಾಲಾ ಬ್ಯಾಗು ಕೂಡ ಇತ್ತು, ನನಗೆ ಬಹಳ ಮನಸ್ಸು ಕಲಕ್ತು, ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಪಾಪ ಪ್ರಜ್ಞೆ ಕಾಡಿ ನಾನು ಅದನ್ನು ಹೇಳಬೇಕು ಅಂತ ಹೇಳಿ ಇದನ್ನ ಮಾನ್ಯ ಏನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಚಿನ್ನಯ್ಯ ಬರೆದಿರುವಂತಹ ವಿಚಾರಗಳು ಸಾಮಾನ್ಯ ಜನರಿಗೆಲ್ಲ ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತಂದು ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನ ಕೊಡ್ತು, ಇದ್ರ ಬಗ್ಗೆ ತನಿಖೆಗಳಾಗ್ಲಿ ಅಂತ ಹೇಳಿ. ಮತ್ತೆ ಬುರುಡೆಯನ್ನ ಕೊಟ್ರು. ಈಗ ನಾನೇ ಊತಿದ್ದ ಒಂದು ಬುರುಡೆನ ತಂದಿದ್ದೀನಿ ಅಂತ ಬುರುಡೆ ಕೂಡ ಪ್ರದರ್ಶನ ಆಯ್ತು. ಆಮೇಲೆ ಚಿನ್ನಯ್ಯ ಸುದೀರ್ಘವಾಗಿ ಪತ್ರವನ್ನ ಬರ್ಕೊಂಡಿದ್ದಾರೆ, ಹೇಳಿದ್ದಾರೆ, ನಾನಿಲ್ಲಿ ಇಂಥ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸೊ ಇಷ್ಟಿಷ್ಟು ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಇಷ್ಟು ವರ್ಷಗಳ ಅವಧಿ ಕೆಲಸ ಮಾಡ್ತಿದ್ದೆ, ಕೆಲವೊಂದು ಸಂದರ್ಭದಲ್ಲಿ ನನಗೆ ಕೆಲವರು ಸೂಚನೆ ಕೊಡ್ತಾ ಇದ್ರು, ನಾನು ಈ ಒಂದಷ್ಟು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಶವಗಳನ್ನ ನಾನು ಹೂತಾಕಿದ್ದೀನಿ, ಕೆಲವು ಭಾಗಗಳಲ್ಲಿ ಸಾಕಷ್ಟು ಶವಗಳನ್ನ ಹೂತಾಕಿದ್ದೀನಿ, ನಾನು ಅದನ್ನ ತೋರಿಸಬಲ್ಲೆ ಅಂತೇಳಿ ಎಲ್ಲ ಡೀಟೇಲು ಕೂಡ ಅದರಲ್ಲಿ ಇತ್ತು ಆ ಪತ್ರದಲ್ಲಿ. ಅದನ್ನ ಎಲ್ಲಾ ಮಾಧ್ಯಮಗಳು ಕೂಡ ಪ್ರಸಾರ ಮಾಡುದು. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಾಲಯ ಜೊತೆಗೆ ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆತು. ಮತ್ತೆ ರಾಜ್ಯ ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸಿ SIT ಅನ್ನು ರಚನೆ ಮಾಡಿತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿತು. ಆ ರಚನೆಯ ಅನ್ವಯ ಆ ಟೀಮು ಚಿನ್ನಯ್ಯನ ಕರ್ಕೊಂಡು ಆ ಧರ್ಮಸ್ಥಳದ ಭಾಗದಲ್ಲಿ ಎಲ್ಲೆಲ್ಲಿ ನೀನು ಹೂತಾಕಿದ್ಯಾ ತೋರ್ಸಪ್ಪ ಅಂತೇಳಿ ಅವನ್ನೆಲ್ಲ ಕರ್ಕೊಂಡು SIT ಅಧಿಕಾರಿಗಳು ಬಹಳ ಕೆಲಸ ಮಾಡಿದ್ರು. ಹಗಲು ರಾತ್ರಿ ಅನ್ನೋದೇ ಅವರ ಟೀಮ್ ಕೆಲಸ ಮಾಡಿತು. ಅದ್ರ ಬಗ್ಗೆನೂ ಕೂಡ ಮಾಧ್ಯಮಗಳು, ಕೆಲವು ಕಡೆ ಸಿಕ್ತು, ಮೂಳೆ ಸಿಗ್ಲಿಲ್ಲ, ಎಲ್ಲ ಟೂಸ್ ಪಟಾಕಿ, ಅಲ್ಲೂ ಸಿಗ್ಲಿಲ್ಲ ಟೂಸ್ ಪಟಾಕಿ ಅಂತ ಹೇಳಿ ಒಂದಷ್ಟು ಮಾಧ್ಯಮಗಳ ಕೂಗಾಟ ಚೀರಾಟ. SIT ಅವರು ಯಾವುದೇ ಇದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಅವ್ರ ಪಾಡಿಗೆ ಅವ್ರ ಕೆಲಸವನ್ನ ಮಾಡ್ತಾ ಹೋದ್ರು. ಕೆಲವು ಭಾಗಗಳಲ್ಲಿ ಮೂಳೆಯೂ ಸಿಕ್ತು, ಕೆಲವು ಭಾಗಗಳಲ್ಲಿ ಅಸ್ಥಿಪಂಜರವೂ ಸಿಕ್ತು. ಅವೆಲ್ಲ ಸಂಪೂರ್ಣವಾಗಿ ಮಾಧ್ಯಮಗಳಿಗೆ ವಿಚಾರ ತಿಳಿದಿಲ್ಲ. ಯಾಕಂದ್ರೆ ಎಲ್ಲವನ್ನು ಕೂಡ ಮಾಧ್ಯಮಗಳಿಗೆ ತನಿಖಾ ಹಂತದಲ್ಲಿ ಹೇಳಲೇಬೇಕು ಅಂತ ಏನಿಲ್ಲ. ಆದಾಗ್ಯೂ ಕೂಡ ಮಾಧ್ಯಮಗಳಿಗೆ ಒಂದಷ್ಟು ವಿಚಾರವೂ ಸಿಕ್ತು. ಕೊನೆಗೆ ಇಷ್ಟ ಇಲ್ದಿದ್ರು ಕೂಡ ಮಾಧ್ಯಮಗಳು ಕೆಲವು ಭಾಗದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದಾವೆ, ಅವು ಯಾವ ಮೂಳೆಗಳು ಏನೋ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ರು. ಮತ್ತೆ ಈ SIT ತನಿಖೆಯ ಹಂತದಲ್ಲಿ ಸುಮಾರು ವರ್ಷಗಳ ಕಾಲ ಏನು ಒಂದು ಭಾಗದಲ್ಲಿ ಒಂದು ಶವವನ್ನ ಹೂತಿಕ್ಕಿದ್ರೆ ಆ ಒಂದು ಮಣ್ಣಲ್ಲಿ ಆಸಿಡ್ ಅಂಶ ಇದ್ರೆ ಆ ಮೂಳೆಗಳು ಕೂಡ ಒಂದು ವರ್ಷ ಆದ್ಮೇಲೆ ಕರಗುತ್ತವೆ ಅನ್ನೋ ವಿಚಾರಗಳು ಕೂಡ ಗೊತ್ತಾದ ನಂತರ ಆ ಮಣ್ಣಿನ ಅಂದ್ರೆ ಶವವನ್ನ ಹೂತಿಟ್ಟಿರುವ ಸ್ಥಳದ
ಸ್ಥಳದಲ್ಲಿ ಆ ಮಣ್ಣಿನ ಸ್ಯಾಂಪಲ್ಸ್ಗಳನ್ನ ಕೂಡ ತೆಗೆದುಕೊಂಡು ಒಂದಷ್ಟು ಮೂಳೆಗಳು, ಒಂದಷ್ಟು ಅಸ್ಥಿಪಂಜರ ಎಲ್ಲವನ್ನೂ ಕೂಡ ತೆಗೆದುಕೊಂಡು SIT ಅವರು FSL ರಿಪೋರ್ಟ್ಗೆ ಕಳಿಸಿದ್ರು, ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದು ಕೂಡ ಆಯಿತು. ಆನಂತರ ಒಂದು ಹಂತಕ್ಕೆ ತನಿಖೆ ಕಂಪ್ಲೀಟ್ ಆಯಿತು. ತನಿಖೆ ಕಂಪ್ಲೀಟ್ ಆದ ನಂತರ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ವರದಿಯನ್ನು ಕಳಿಸಲಾಯಿತು. ಅದು ಕೂಡ ಬಂತು. ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಮಾಧ್ಯಮಗಳ ಗಮನಕ್ಕೆ ಬಂದಿಲ್ಲ. ಈ ಹಿಂದೆ ಇತ್ತೀಚೆಗೆ ಒಬ್ಬರು ಒಂದಷ್ಟು ಮಾಧ್ಯಮದವರು ಗೃಹ ಇಲಾಖೆಗೆ ಪತ್ರವನ್ನು ಬರೆದು RTI ಮೂಲಕ ಈ SIT ರಚನೆ ಆಯ್ತಲ್ಲ, ರಚನೆಯಾಗಿ ಈ ಬುರುಡೆ ಪ್ರಕರಣ, ಆಮೇಲೆ ಈ ಚಿನ್ನಯ್ಯ ನಾನು ಹೂತಿಟ್ಟಿರುವ ಶವಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದ ಪ್ರಕರಣ, ಇದೆಲ್ಲ ಆಯ್ತಲ್ಲ, ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಆಯ್ತು. ಮತ್ತೆ ಒಂದು ಅತ್ಯಂತ ಗಂಭೀರವಾದಂತಹ ಪ್ರಕರಣ, ನೂರಾರು ಶವಗಳನ್ನ ಅಲ್ಲಿ ಅನುಮಾನಾಸ್ಪದವಾಗಿ ಸತ್ತಿರುವಂತ ಶವಗಳನ್ನ ಹೂತಿಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಹತ್ಯಾಕಾಂಡ ಕೂಡ ಆಗಿರಬಹುದು, ಹೇಳೋದಿಕ್ಕಾಗಲ್ಲ. ಅದ್ರ ಕಥೆ ಏನಾಯ್ತು, ಯಾರು ಸತ್ರು, ನಿಜವಾಗ್ಲೂ ಸತ್ತವ್ರು ಯಾರು, ಕೊಲೆ ಅವ್ರಿಗೆ ಯಾವ ರೀತಿ ಸತ್ರು, ಯಾಕೆ ಸತ್ರು, ಯಾರನ್ನ ಕೊಲೆ ಮಾಡಲಾಯ್ತು, ಸತ್ರ ಅಥವಾ ಅವ್ರನ್ನ ಕೊಲೆ ಮಾಡಲಾಯ್ತಾ, ಮತ್ತೆ ಯಾರು ಆ ಸಿಕ್ಕ ಮೂಳೆಗಳು ಗಂಡೋ ಹೆಣ್ಣು, ಯಾರು ಕಡೆಯರು, ಆ ವ್ಯಕ್ತಿ ಯಾರು, ಅವ್ರನ್ನ ಐಡೆಂಟಿಫೈ ಮಾಡಲಾಯ್ತಾ, ಈ ಎಲ್ಲದ್ರ ಬಗ್ಗೆ ವಿಚಾರ ನಮಗೆ ತಿಳಿಬೇಕು ಅಂದ್ರೆ ಅದ್ರ ಬಗ್ಗೆ ಈ SIT ತನಿಖೆಯ ವರದಿ ಕೊಡಿ ಅಂತ ಕೇಳಿದ್ರು. ಆಗ ಇಲಾಖೆಯವರು ಇಲ್ಲ, ಅದು ತನಿಖಾ ಹಂತದಲ್ಲಿರೋದ್ರಿಂದ ಈಗ ಕೊಡೋದಿಕ್ಕಾಗಲ್ಲ, ಒಂದಷ್ಟು ವರದಿ ಇದೆ ಅಂತೇಳಿ 1000 ಪುಟಗಳ ವರದಿ ರೆಡಿಯಾಗಿದೆ. ಅದರಲ್ಲಿ ಸತ್ಯಗಳು ಅಡಕವಾಗಿವೆ. SIT ಅವರು ಸುಮ್ಮನೆ ಹೋಗಿ ಏನೇನೋ ಮಾಡೋಕ್ಕಾಗತ್ತಾ, ಸತ್ಯಗಳನ್ನ ಅವ್ರು ಹುಡುಕ್ಬೇಕಾಗತ್ತೆ. ಆಮೇಲೆ ಇತ್ತೀಚೆಗೊಂದು ವರದಿ ಬಂತು, ಬಂಗ್ಲೆ ಗುಡ್ಡ ಅನ್ನೋದು ಅದು ಸಾಮಾನ್ಯ ಗುಡ್ಡ ಅಲ್ಲ, ಅದೊಂದು ರೀತಿ ಸಾವಿನ ಸ್ಪಾಟ್ ಆಗಿ ಪರಿಣಮಿಸಿದೆ. ಅಂದ್ರೆ ಆ ಬಂಗ್ಲೆ ಗುಡ್ಡದ ತುತ್ತ ತುದಿಯಲ್ಲಿಯೇ ಒಂದಷ್ಟು ಶವಗಳನ್ನ, ಅನುಮಾನಾಸ್ಪದವಾಗಿ ನಿಗೂಢವಾದ ಕೊಲೆ ಅದೇನೋ ಸತ್ಯಾಂಶಗಳು ಹೊರಗಡೆ ಬರಬೇಕು, ಅಲ್ಲಿಯೇ ಊತಿಡ್ತಿದ್ರಂತೆ, ಅಲ್ಲಿಯೇ ದಫನ್ ಮಾಡ್ತಾ ಇದ್ರಂತೆ. ಯಾಕೆ ಎಲ್ಲ ಬಿಟ್ಟು ಅಷ್ಟು ಎತ್ತರಕ್ಕೆ ಹೋಗಿ ಶವಗಳನ್ನ ಆ ಬಂಗ್ಲೆ ಗುಡ್ಡದ ಭಾಗದಲ್ಲಿ ಹೂತಿಡ್ತಿದ್ರು? ಹಾಗಾಗಿ ಬಂಗ್ಲೆ ಗುಡ್ಡ ಒಂದು ರೀತಿ ಸಾವಿನ ಗುಡ್ಡವಾಗಿ ರೂಪುಗೊಂಡಿದೆ ಅಂತ ಅಧಿಕಾರಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಕೂಡ ಮಾಧ್ಯಮಗಳ ಗಮನಕ್ಕೆ ಬಂತು. ಇಷ್ಟೆಲ್ಲ ಆದಮೇಲೆ ಈಗ ಎಲ್ಲರ ಚಿತ್ತ ಇರೋದೇನು ಅಂದ್ರೆ SITಯ ವರದಿ. SITಯ ವರದಿ 1000 ಪುಟಗಳ ವರದಿಯಲ್ಲಿ ಏನಿದೆ? ಒಂದಷ್ಟು ನಮಗೆ ಬಂದಿರುವ ಮಾಹಿತಿಗಳ ಪ್ರಕಾರ ಒಂದಷ್ಟು ಹೆಣ್ಣು ಮಕ್ಕಳ ಮಹಿಳೆಯರಿಗೆ ಸಂಬಂಧಪಟ್ಟ ಮೂಳೆಗಳು ಸಿಕ್ಕಿದವೆ ಅಂತ ಒಂದು ಮಾಹಿತಿ. ಅದು ಸಂಪೂರ್ಣವಾಗಿ ನಮಗೆ ಗೊತ್ತಾಗಬೇಕು ಅಂದ್ರೆ SITಯ ತನಿಖಾ ವರದಿ ಅದು ಬಹಿರಂಗ ಆಗಬೇಕು. ಆ ತನಿಖಾ ವರದಿಯನ್ನ ಸರ್ಕಾರ ಸ್ವೀಕರಿಸಬೇಕು, ಮಹಿಳಾ ಆಯೋಗ ಸ್ವೀಕರಿಸಬೇಕು, ನ್ಯಾಯಾಲಯದ ಗಮನಕ್ಕೆ ತರಬೇಕು. ಆನಂತರ ಅಲ್ಲಿ ನಿಜವಾಗಿಯೂ ಹತ್ಯಾಕಾಂಡ ಆಗಿದ್ರೆ, ಅಲ್ಲಿ ದೊಡ್ಡ ಘನಘೋರ ಕೃತ್ಯಗಳು ಆಗಿದ್ರೆ, ಮಾಡಿದವರು ಯಾರು, ಮಾಡಿಸಿದವರು ಯಾರು, ಕೊಲ್ಲಲ್ಪಟ್ಟವರು ಯಾರು, ಇದರ ಉದ್ದೇಶ ಏನು, ಇದು ಯಾವ ತರಹದ ದಂಧೆ, ಯಾವ ತರಹದ ಮಾಫಿಯಾ, ಇದರ ಸತ್ತವರು ಯಾರು, ಅವರ ಕುಟುಂಬದವರು ಯಾರು ಅನ್ನೋದು ಕೂಡ ಬಹಿರಂಗಗೊಳ್ಳಬೇಕಾಗಿರುವ ಕರ್ನಾಟಕದ ಒಂದು ದೊಡ್ಡ ಹಗರಣ ಮತ್ತು ಒಂದು ದೊಡ್ಡ ಹತ್ಯಾಕಾಂಡದ ವಿಚಾರ ಇದು. ಹೀಗಿರುವಾಗ ಮಾಧ್ಯಮಗಳು ಕೇಳಬೇಕಾಗಿರೋದೇನು, SIT ವರದಿ ಬಹಿರಂಗ ಆಗಬೇಕು, SIT ವರದಿ ಬಹಿರಂಗ ಆಗಬೇಕು ಅನ್ನೋ ವಿಚಾರಗಳು ಹೇಳೋದು ಬಿಟ್ಟು ಈಗ ಯಾವುದೋ ಒಂದು ಹೊಸ ಕತೆ ರೆಡಿಯಾಗಿದೆ. 200 ಕೋಟಿಯಂತೆ, ಅದರಲ್ಲಿ ಪ್ರಕಾಶ್ ರಾಜ್ ಇದರಂತೆ, ಅದರಲ್ಲಿ ಇದೆಲ್ಲ ಶ್ರದ್ಧಾ ಕೇಂದ್ರಕ್ಕೆ ಒಂದು ಕಪ್ಪು ಮಸಿ ಬಳಿಯೋ ಸಲುವಾಗಿ ಈ ಷಡ್ಯಂತ್ರ ಮಾಡ್ಲಾಯ್ತಂತೆ. ಈಗ ಮಟ್ಟಣ್ಣನವರು ಕೂಡ ಹೇಳಿದ್ದಾರೆ, 200 ಕೋಟಿ ಅಲ್ಲ, 200 ಹುಣಸೆ ಬೀಜನೂ ಅಲ್ಲ, ನಾವು ಬಯಸಿದ್ದು ಅದನ್ನೇ, ಈಗ ಆಗ್ತಾ ಇರೋದು ಅದನ್ನೇ. ರೋಗಿ ಬಯಸಿದ್ದು ಹಾಲುವನ್ನ, ಆಮೇಲೆ ಡಾಕ್ಟರ್ ಹೇಳಿದ್ದು ಹಾಲುವನ್ನ. ಯಾಕೆಂದ್ರೆ ನಮಗೆ ನ್ಯಾಯಾಲಯದ ಗಮನಕ್ಕೆ ತರಬೇಕು ಅಂತ ನಾವೇ ಬಯಸಿದ್ವಿ, ಈಗ ನ್ಯಾಯಾಲಯದ ಗಮನಕ್ಕೆ ಹೋಗಿದೆ, ಸತ್ಯ ಬರಲಿ. ಈಗ ಚಿನ್ನಯ್ಯ ಪ್ರಾರಂಭದಲ್ಲಿ ಹೇಳಿದ್ದ ಹೇಳಿಕೆಗೂ ಈಗ ಹೇಳ್ತಿರುವಂತಹ ಹೇಳಿಕೆಗೂ ಬಹಳ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಆಗೋದಕ್ಕೆ ಕಾರಣ ಏನು, ಯಾರ ಪ್ರಭಾವ, ಯಾರ ಒತ್ತಡ? ಯಾರೇ ಹೇಳಿಕೆ ಕೊಟ್ರೆ ಅದು ಸತ್ಯ ಅಂತ ಅಲ್ಲ. ಆದ್ರೆ ಈಗ SIT ಅಧಿಕಾರಿಗಳು ಆ ಧರ್ಮಸ್ಥಳ ಭಾಗದಲ್ಲಿ ತನಿಖೆ ನಡೆಸಿದ್ರಲ್ಲ, ಆ ವರದಿಯ ಸತ್ಯಾಂಶ ಬೇಕೀಗ. ಅದು ಬಹಿರಂಗಗೊಂಡ್ರೆ ಯಾರದ್ದು ಷಡ್ಯಂತ್ರ, ಯಾರದ್ದು ಕತೆ, ಚಿತ್ರಕತೆ, ಯಾರು ಅಪರಾಧಿಗಳು ಅನ್ನೋದು ಗೊತ್ತಾಗುತ್ತೆ. ಈಗಲೇ ಡಿಕ್ಲೇರ್ ಕೊಡೋದಿಕ್ಕೆ ಆಗಲ್ಲ. ಅದನ್ನೇ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಿರೋದು. ಅವ್ರಿಗೂ ಹೇಳಿ, ನಮಗೆ ಸತ್ಯ ಇಂಪಾರ್ಟೆಂಟು, ಯಾರು ತಪ್ಪಿತಸ್ಥರಿದಾರೋ ಅವರು ಶಿಕ್ಷೆ ಅನುಭವಿಸ್ತಾರೆ, ಅದಕ್ಕೆ ಯಾಕೆ ಭಯ ಪಡಬೇಕು? ಈಗ ಪ್ರಕಾಶ್ ರಾಜ್ ಹೇಳಿದ್ದಾರೆ, ಇದನ್ನ ನಂಬೇಡಿ, ಇದು ಗಾಳಿ ಸುದ್ದಿ, ನಾನು ಹೊರಗಡೆ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಫಿಕೇಶನ್ ನಾನು ಕೊಡ್ತೇನೆ, ಇಂಥ ಕೃತ್ಯಗಳನ್ನೆಲ್ಲ ನಾನು ಮಾಡೋದಿಲ್ಲ, ನಾವು ನಮ್ಮ ಸಪೋರ್ಟ್ ಯಾವುದಕ್ಕೂ ನಮ್ಮ ಬೆಂಬಲ ಏನೇ ಇತ್ತು ಅದು ಸತ್ಯಕ್ಕೆ ಮಾತ್ರ ಅಂತ ಹೇಳಿದ್ದಾರೆ. ಈಗ ಅದನ್ನೆಲ್ಲ ಹಾಕಿದ್ದು. ಈಗ ಚಿನ್ನಯ್ಯ ಹೇಳಿದ ತಕ್ಷಣ ಅದು ನ್ಯಾಯಾಲಯದ ತೀರ್ಮಾನ ಅಲ್ಲ, ನ್ಯಾಯಾಲಯದ ತೀರ್ಪಲ್ಲ. ಸತ್ಯಾಂಶ ಬಹಿರಂಗಗೊಳ್ಬೇಕು ಅಂದ್ರೆ ಅದು ಪರಾಮರ್ಶೆಗೆ ಒಳಪಡಬೇಕು. SITಯ ವರದಿ ಬಹಿರಂಗ ಆಗ್ಬೇಕು.
SITಯ ವರದಿ ಬಹಿರಂಗ ಆದಾಗ ಇದರಲ್ಲಿ ಏನಾಗಿದೆ, ಯಾರ ಕೈವಾಡ ಇದೆ, ಯಾವ ಹತ್ಯಾಕಾಂಡ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ಬಿಟ್ಟು ಯಾವುದೋ ಒಂದು ಟೀಮ್ ಹೇಳಿದ ತಕ್ಷಣ ಅದೇ ಸತ್ಯ ಅಂತ ನಂಬೋದಕ್ಕೆ ಇಲ್ಲಿ ಯಾರು ಸಿದ್ಧರಿಲ್ಲ. ಜೊತೆಗೆ ಇನ್ನೊಂದು ಮಾತುಗಳು ಕೇಳಿ ಬರ್ತಾ ಇದೆ, ಸೌಜನ್ಯ ಹೋರಾಟವನ್ನ ಕುಗ್ಗಿಸುವ ಸಲುವಾಗಿ ಇಂಥದ್ದೊಂದು ಕತೆ, ಚಿತ್ರಕಥೆಯನ್ನ ಸೌಜನ್ಯ ಹೋರಾಟದ ವಿರೋಧಿಗಳು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು. ಬಹುಶಃ ಅದು ಇರ್ಬೋದು. ಯಾಕಂದ್ರೆ 12 ವರ್ಷಗಳಾದರೂ ಸೌಜನ್ಯ ಅನ್ನುವಂಥ ಯುವತಿಯನ್ನ ಕೊಲೆ ಮಾಡಿದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು, ಆ ದುಷ್ಟರು ದುರುಳರು ಯಾರು ಅಂತೇಳಿ ಇನ್ನೂ ಸಿಕ್ಕಿಲ್ಲ. ಅದರ ನಡುವೆ ಚಿನ್ನಯ್ಯ ಹೇಳ್ತಿದ್ದಾನೆ, ಆ ಧರ್ಮಸ್ಥಳದ ಭಾಗದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಈ ಮಹಿಳೆಗೆ ನ್ಯಾಯ ಸಿಕ್ಕರೆ, ಆ ಯುವತಿಗೆ, ಆ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕರೆ ಎಲ್ಲವೂ ಸಿಗುತ್ತೆ. ಹಾಗಾಗಿ ವಿಷಯ ಸುಲಭ ಇಲ್ಲ. ಒಂದಂತೂ ನಿಜ, ಸತ್ಯದ ಪ್ರಖರತೆಯ ಮುಂದೆ ಸುಳ್ಳಿನ ನಾಟಕಗಳು, ಡ್ರಾಮಾಗಳು, ಆಮೇಲೆ ದುಷ್ಟಕೂಟರ ಈ ಕೀಟಲೆಗಳು, ಷಡ್ಯಂತ್ರಗಳು ಬಹಳ ದಿನ ನಡೆಯಲ್ಲ. ಸತ್ಯ ಗೆಲ್ಲಲೇಬೇಕು. ಸತ್ಯದ ಪ್ರಖರತೆಯ ಮುಂದೆ ಸುಳ್ಳು ಬಟಾಬಯಲಾಗಲೇಬೇಕು. ಸತ್ಯ ತಡವಾಗಾದ್ರೂ ಬಂದೇ ಬರುತ್ತೆ. ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸತ್ಯಮೇವ ಜಯತೆ. ಕಾದ್ ನೋಡೋಣ. ನಮಸ್ಕಾರ.